ನೆನಪಿಸಿಕೊಳ್ಳಲಿಕ್ಕೆ ಸಾಧ್ಯವಾಗಿದ್ದರೂ ಕೂಡ ವರ್ಷಕ್ಕೆ ಪಿಹಿತ ಮುಖಂ, ಆ ಸತ್ಯದ ಮುಖ ಬಂಗಾರ ಪಾತ್ರೆಯಲ್ಲಿ ಮುಚ್ಚಿ ಹೋಗಿದೆ ಅಂತ. ಅದಕ್ಕಾಗಿ ಶಿಷ್ಯನಿಗೆ ಹೇಳ್ತಾರೆ ತತ್ ತ್ವಂ, ಆದ್ದರಿಂದ ನೀನು ಭೂಷಣ್ ಅಪಾವೃಣು, ಆ ಸತ್ಯದ ಆ ಹಿರಣ್ಮಯ ಪಾತ್ರೆಯ ಮುಖವನ್ನು ತೆಗೆದುಹಾಕ. ಹಿರಣ್ಮಯ ಪಾತ್ರೆಯನ್ನು ಸತ್ಯಸ್ಯ ಪಿಹಿತ ಮುಖಂ ತತ್ವಂ ಭೂಷಣ್ ಅಪಾವೃಣು ಸತ್ಯ ಧರ್ಮಾಯ ದೃಷ್ಟಿ, ಸತ್ಯವನ್ನು ಸತ್ಯ ಧರ್ಮವನ್ನು ಕಾಣುವುದಕ್ಕಾಗಿ ಆ ಬಂಗಾರದ ಪಾತ್ರೆಯನ್ನು ತೆಗೆದು ಹಾಕಬೇಕು ಮುಖವನ್ನು. ಹಾಗೆ ಸತ್ಯ ಅಂದರೆ ಯಾವುದು ಅಂತ ತಿಳಿಲಿಕ್ಕೆ ಹೊರಟಂಥವರು, ಸತ್ಯ ಅಂತಂದರೆ ಸಚ್ಚಿದಾನಂದ, ಸತ್ ಚಿತ್ ಆನಂದ, ಕೊನೆಗೆ ಆನಂದ ಇದೆ. ಸತ್ ಚಿತ್ ಆನಂದ, ಅದೇ ಸದಾನಂದ. ಆ ಸದಾನಂದರ ನಾವು ಸ್ಮರಣೆ ಮಾಡಬೇಕಾದಾಗ ನಾವು ಈಗಾಗಲೇ ದೇಸಾವಿನ ಮನೆಯಲ್ಲಿ, ದೇವರ ಮನೆಯಲ್ಲಿ ಪೂಜಿಸಲ್ಪಡುವಂತಹ ಗ್ರಂಥಗಳಿವೆ. ಆ ಗ್ರಂಥಗಳನ್ನು ಪ್ರತಿದಿನ ಮಡಿಯಿಂದಲೇ ಪೂಜೆ ಮಾಡ್ತಾರೆ. ಅದು ಸಾಮಾನ್ಯವಾಗಿ ಬಹುಶಃ ಸ್ವಯಂಭೂ ರಾಮೇಶ್ವರ ಮಹಾತ್ಮೆ. ಆ ಸ್ವಯಂಭೂ ರಾಮೇಶ್ವರ ಮಹಾತ್ಮೆಯ ಪುಸ್ತಕ ಮತ್ತು ಸದಾನಂದರು ತಮ್ಮ ಕೈಗಳಿಂದ ಬರೆದಂತಹ ಪುಸ್ತಕ, ಅವೆರಡೂ ಕೂಡ ಇಲ್ಲಿ ಪೂಜೆ ಆಗ್ತದೆ. ಹಾಗಾದರೆ ಸದಾನಂದರ ಮಹಿಮೆ ಏನು ಅಂತ ನಾವು ತಿಳಿದುಕೊಂಡಾಗ ಅವರಿಗೆ ನಾವು ನೆನಪಿಸಿಕೊಳ್ಬೇಕಾದ್ರೆ 3 ಜನ ನೆನಪಿಸ್ಕೊಳ್ತೇವೆ. ತಂದೆ, ಪಿತಾ, ಪಿತಾಮಹ, ಪ್ರಪಿತಾಮಹ. ಹಾಗೆ ನಾವು ಇಲ್ಲಿ ನೆನೆಸಿಕೊಂಡಾಗ ಯಾರು ಈ ಸದಾನಂದರ ಮೊದಲನೇ ಹೆಸರು ತುರಜ ಅಂತ. ತುರಜನ ತಂದೆ ಜಖದೇವ ಅಂತ. ಜಖದೇವರ ತಂದೆ ಲಾಯಪ್ಪ ಅಂತ. ಈಗ ಲಾಯಪ್ಪ, ಜಖದೇವ, ತುರಜ, ಆ 3 ಜನರ ಹೆಸರು ತಿಳಿಸ್ಕೋತೇವೆ. ಇತ್ತೀಚೆಗೂ ಕೂಡ ನಾವೆಲ್ಲ ಸಣ್ಣವರಿದ್ದಾಗ ಎಲ್ಲ ಈ ಮನೆತನದಲ್ಲಿ ನೋಡ್ತಾ ಇರುವಾಗ ನಾವು ನೋಡಿದ್ದು ಯಾರು ಅಂದರೆ ಗಜಾನನ ತಂದೆ ರಾಮಣ್ಣ ಅವ್ರನ್ನ ನೋಡಿದ್ವಿ. ಅವರ ಮುತ್ಯ ನೋಡಿದ್ದೀವಿ, ರಾಮಣ್ಣವರು. ಅವರ ಮಗ ವಿಶ್ವನಾಥನವರು, ಅವರ ಮಗ ಗಜನ್ ನೋಡ್ತಾ ಇದ್ದಾರೆ. ಹೀಗೆ 3 ಪರಂಪರೆಯನ್ನು ನೋಡ್ತಾ ಇದ್ದಾರೆ. ಹಾಗೆ ಪಿತಾಮಹ ಪ್ರಪಿತಾಮಹರ ನೆನೆಸಿಕೊಂಡಾಗ ನಮಗೆ ಬಹಳ ಒಳ್ಳೆಯದಾಗುತ್ತೆ. ಎಲ್ಲರಿಗೂ ಅದು ಅನುಭವ ಇರುವಂಥ ಮಾತು. ಹಾಗೆ ಯಾರು ಆ ಲಾಯಪ್ಪರವರ ಪುತ್ರ ಜಖದೇವ, ಜಖದೇವರ ಪುತ್ರ ತುರಜ. ತುರಜರು ಬಾಲ್ಯದಲ್ಲಿರುವಾಗಲೇ ಅವರಿಗೆ ದೇವರ ಬಗ್ಗೆ, ಸತ್ಸಂಗದ ಬಗ್ಗೆ ಬಹಳ ಆಸಕ್ತಿ ಇತ್ತು. ಹಾಗಾಗಿ ಅವರೆಲ್ಲ ಎಲ್ಲಿ ಸತ್ಸಂಗ ಇರುತ್ತೋ, ಎಲ್ಲಿ ಒಳ್ಳೆಯದನ್ನೇ ಇರುತ್ತೋ ಅದನ್ನು ಕೇಳ್ತಾ ಹೋಗ್ತಾ ಇದ್ರು. ಹಾಗೆ ಪ್ರತಿದಿನ ಅವರೆಲ್ಲ ಏನು ಮಾಡ್ತಿದ್ರು ಅಂತಂದರೆ, ತುರಜರು ಅವಾಗೆಲ್ಲ ವ್ಯಾಪಾರ ಮಾಡ್ತಿದ್ರು. ಅವರ ತಂದೆಯವರು ಕೂಡ ವ್ಯಾಪಾರ ಮಾಡ್ತಿದ್ರು. ತುರಜರು ಕೂಡ ಸ್ವಲ್ಪ ವ್ಯಾಪಾರ ಶುರು ಮಾಡಿದರು. ಆ ವ್ಯಾಪಾರದಲ್ಲಿ ನಷ್ಟ ಆಯಿತು. ಆಮೇಲೆ ಅವರಿಗೆ ಏನೋ ಒಂದು ದೇವರ ಬಗ್ಗೆ ಒಲವು ಬಂದು ಆ ದೇವತಾ ಭಜನೆ ಮಾಡಬೇಕು, ನಾಮಸ್ಮರಣೆ ಮಾಡಬೇಕು ಅಂತ ಆ ಕಡೆ ಈ ಕಡೆ ಗುರುಗಳನ್ನು ಹುಡುಕಿದ್ರು. ಗುರು ಇಲ್ಲದೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ, ಗುರುವಿನ ಹುಡುಕಕ್ಕೆ ಹೋದರೆ. ಆಗ ಅವರ ಗುರುಗಳು ವಿಶ್ವನಾಥ ಅಂತ. ಅವರು ಬಿಜಾಪುರದಲ್ಲಿದ್ದರಂತೆ. ಬಿಜಾಪುರದಲ್ಲಿ ಸಾಕಷ್ಟು ಆ ಶಿಷ್ಯಂದ್ರನ್ನು ಹೊಂದಿ ಕೊನೆಗೆ ಅವರು ಅಕಸ್ಮಾತಾಗಿ ಯಾವುದೋ ಘಟನೆಯನ್ನು ಜಮಖಂಡಿಗೂ ಕೂಡ ಬಂದರು. ಈ ಜಮಖಂಡಿಯಲ್ಲಿ ಬಂದು ಅವರ ಘನ ಪಂಡಿತರು, ಆ ಪಂಡಿತರಿಂದಾಗಿ ಎಲ್ಲ ಅನೇಕ ಶಿಷ್ಯಂದ್ರಾದರು. ಅದರಲ್ಲಿ ನಮ್ಮ ತುರಜರು, ಸದಾನಂದರು ಕೂಡ ಉಂಟು. ಹಾಗೆ ಹೋಗಿ ಆ ವಿಶ್ವನಾಥರ ತಂದೆ ರಂಗನಾಥ ಬಹಳ ಪ್ರಕಾಂಡ ಪಂಡಿತರು. ಅವರಲ್ಲಿ ಹೋಗಿ ಇವರು ಕಲ್ತ್ಕೊಂಡು ವೇದಾಂತವನ್ನು ಹೆಚ್ಚಿಗೆ ಕಲಿಯದಿದ್ರು. ಅವ್ರು ಹೇಳ್ಕೊಂಡಾರೆ ತಮ್ಮ ಇದರಲ್ಲಿ, ಹೆಚ್ಚಿಗೆ ಕಲಿಯಿದ್ರು ಕೂಡ ಗುರುಗಳ ಅನುಗ್ರಹ ನನಗಾಯಿತು. ಆ ಗುರುವಿನ ಅನುಗ್ರಹವಾದ್ದರಿಂದ ಆ ಗುರುವಿನಲ್ಲಿ ಹೋಗಿ ಶರಣಾಗತರಾದರು. ಆಗ ವಿಶ್ವನಾಥ ಗುರುಗಳು ಆ ತುರಜರಿಗೆ, ಸದಾನಂದರಿಗೆ ಒಂದು ಮಾತು ಹೇಳಿದರು. ಮಾತು ಅಂತ ಹೇಳಿದ್ರೆ ಗುರುಪದೇಶ.
ಕಿವಿಯಲ್ಲಿ ತತ್ವಮಸಿ ಎಂಬ ವಾಕ್ಯವನ್ನು ಹೇಳಿದರು. ಆ ತತ್ವಮಸಿ ವಾಕ್ಯವನ್ನು ಹೇಳಿದ ಮೇಲೆ ಇನ್ಮೇಲೆ ನೀನು ಹೇಗಿರಬೇಕು ಅಂತ ಒಂದು ಘಟನೆಯನ್ನು ವಿವರಿಸಿದರು. ಇನ್ಮೇಲೆ ನೀನು ಯಾವತ್ತೂ ಸತ್ಸಂಗದಲ್ಲಿದೆ, ಶ್ರವಣ ಕೀರ್ತನೆಗಳನ್ನು ಮಾಡಬೇಕು. ವ್ಯಥ ಈಗಾಗಲೇ ಹಿಂದೆ ಮಾಡಿದಂಥ ವ್ರತ ಹರಟೆಯಲ್ಲಿ ಕಾಲ ಕಳೆಯಬಾರದು. ಯಾವತ್ತೂ ಎಲ್ಲಿ ಆನಂದವಾಗುತ್ತೋ, ದೇವರ ಸ್ಮರಣೆಯಲ್ಲಿ ಆನಂದವಾಗುತ್ತೋ ಅಲ್ಲಿ ಇರಬೇಕು ಅಂತ ಗುರುಗಳು ಹೇಳೋ 5 ವಾಕ್ಯಗಳನ್ನು ಹೇಳಿದರು. ಆ ವಾಕ್ಯಗಳನ್ನೇ ಸ್ಮರಣೆ ಮಾಡ್ತಾ ಅವರು ಧ್ಯಾನಾಸಕ್ತರಾದರು, ಜಪಗಳನ್ನು ಮಾಡ್ತಾ ಇದ್ರು. ಹಾಗೆ ಮಾಡ್ತಾ ಇರುವಾಗ, ನಾಮಸ್ಮರಣೆಯನ್ನು ಮಾಡ್ತಾ ಇರುವಾಗ ನೀನು ರಾಮೇಶ್ವರಕ್ಕೆ ಹೋಗು, ರಾಮೇಶ್ವರದಲ್ಲಿ ನಿನ್ನ ಸಾಧನೆಯನ್ನು ಮುಂದುವರಿಸು ಅಂತ ಹೇಳಿದ ಮೇಲೆ ಆಗ ತುರಜರು ಯಾವುದು ಕಕ್ಕಮರಿ ರಾಮೇಶ್ವರ ಅಂತ ಏನು ಹೇಳ್ತೇವೋ ಅಲ್ಲಿಗೆ ಹೋಗಿ, ಅಲ್ಲಿಗೆ ಹೋಗ್ಬೇಕಾದ್ರೆ ಅವ್ರ ಹತ್ರ ದುಡ್ಡಿರಲಿಲ್ಲಂತೆ. ಇಲ್ಲಿಯೋ 1 ರೂಪಾಯಿ ಇಸ್ಕೊಂಡು ಹಾಗೆ ಹೋದಂತೆ. ಅಲ್ಲಿ ಮುಂದೆ ರಾಮೇಶ್ವರದ ಹಿಂದೆ ಒಂದು ಕೋಹಳ್ಳಿ ಅಂತಿದೆ. ಅದು ಕೋಹಳ್ಳಿ ಅಂತಂದರೆ ಖಗೋಳ ಮುನಿಗಳಿದ್ದಂತಹ ಋಷಿಗಳಿದ್ದಂತಹ ಆಶ್ರಮ ಇತ್ತು. ಅಲ್ಲಿಗೆ ಹೋದ್ರಂತೆ. ಅಲ್ಲಿಗೆ ಹೋಗಿ ಅವರ ಆಶೀರ್ವಾದ ಪಡೆದು ಕೆಲವು ಮಾವಿನ ಹಣ್ಣುಗಳನ್ನು ತೊಗೊಂಡ್ರಂತೆ. ಅಲ್ಲಿದ್ದು ಮಾವಿನ ಹಣ್ಣುಗಳನ್ನು ಹೋಗಿ ಆ ರಾಮೇಶ್ವರದಲ್ಲಿ ಹೋಗಿ ಜಪ ನಾಮೋಚ್ಚಾರಣೆಯ ನಾಮಸ್ಮರಣೆಯ ಜಪವನ್ನು ಆರಂಭಿಸಿದರು. ಅವರು ಪ್ರತಿದಿನ ಏನು ಕೇವಲ 1 ಮಾವಿನ ಹಣ್ಣು ತಿಂದು ಜಪವನ್ನು ಆರಂಭ ಮಾಡ್ತಾರೆ. ಹೀಗೆ 1 ವಾರ ಆಯಿತು. ವಾರ ಆದ ಮೇಲೆ ಮತ್ತೆ ಅವರಿಗೆ ಕನಸಿನಲ್ಲಿ ಸಾಕ್ಷಾತ್ ಆ ಚಿದಂಬರನ ಅವತಾರ ಬಂದ ರಾಮೇಶ್ವರನೇ ಬಂದು, ನೋಡಪ್ಪ, ನೀನು ಬರೀ 1 ಮಾವಿನ ಹಣ್ಣು ತಿಂದು ಜಪ ಮಾಡೋದು ಸರಿಯಲ್ಲ, ಇನ್ಮೇಲೆ ನೀನು ಸಜ್ಜಿಗೆ ತಿಂದು ಮಾವಿನ ಹಣ್ಣು ತಿಂದು ಜಪ ಮಾಡು ಅಂತ ಹೇಳಿದಂತಾಯಿತು. ಹಾಗೆ ಅವರು ಮತ್ತೆ 1 ವಾರ ಸ್ವಲ್ಪ ಸಜ್ಜಿಗೆ ಮತ್ತು ಮಾವಿನ ಹಣ್ಣು ತಿಂದು ಹೀಗೆ 2 ತಿಂಗಳ ಕಾಲ ಅಲ್ಲಿ ಜಪವನ್ನು ಸಾಧನೆ ಮಾಡಿದರು. ಆ ಸಾಧನೆಯ ನಂತರ ಮತ್ತೊಮ್ಮೆ ರಾಮೇಶ್ವರ ಕನಸಿನಲ್ಲಿ ಬಂದು ಹೇಳಿದ್ರಂತೆ, ಇಲ್ಲ, ನೀನು ಎಲ್ಲಿಗೆ ಹೋಗಬೇಕು, ಮತ್ತೆ ಜಮಖಂಡಿಗೆ ಹೋಗು, ಸ್ವಲ್ಪ ಪ್ರಾಬಂಧಿಕವನ್ನು ಮಾಡು ಅಂತ ಹೇಳಿ ತಿರುಗಿ ಬಂದರು. ಆಗ ವ್ಯಾಪಾರ ಮಾಡಬೇಕು ಅಂತ ಅನಿಸ್ತು. ಹಾಗಾಗಿ ಸುತ್ತಮುತ್ತಲಿದ್ದವರು ಕೂಡ ಅದಕ್ಕೆ ಸಹಾಯ ಮಾಡಿದರು. ಆ ಸಹಾಯದಿಂದ ವ್ಯಾಪಾರವನ್ನು ಪ್ರಾರಂಭ ಮಾಡಿದರು. ಆ ವ್ಯಾಪಾರ ಸ್ವಲ್ಪ ದಿವಸ ನಡೀತು. ಹಾಗೆ ಮತ್ತೆ ಸ್ವಲ್ಪ ಅಲ್ಲಿ ವ್ಯವಹಾರ ವ್ಯಾಪಾರ ಅಂತಂದಮೇಲೆ ಅದು ಹೆಚ್ಚು ಕಡಿಮೆ ಆಗ್ತಾನೆ ಇರುತ್ತೆ. ಹಾಗೆ ಹೆಚ್ಚು ಆಯಿತು, ಹಾಗೆ ಕಡಿಮೆಯೂ ಆಯಿತು. ಆಗ ಅವರಿಗೆ ಯಾಕೆ ಹೀಗಾಯಿತು ಅಂತ ಆಲೋಚನೆ ಮಾಡ್ತಾ ಮಾಡ್ತಾ ಯಾವುದೋ ಸ್ವಲ್ಪ ಭಾಳ ಕಷ್ಟ ಬಂತು. ಆ ಕಷ್ಟವನ್ನೆಲ್ಲ ಸಹಿಸಿಕೊಂಡು ಕೊನೆಗೆ ಏನನ್ನಿಸ್ತು ಅಂತಂದರೆ ಮತ್ತೆ ಒಂದು ಕನಸಿನಲ್ಲಿ ಬಂದಾಗ, ಬೇಡ, ಮತ್ತೆ ಪುನಃ ಹೋಗು ರಾಮೇಶ್ವರಕ್ಕೆ ಅಂತ ಹೇಳಿದಾಗ ಪುನಃ ಹೋಗಿ ಅಖಂಡವಾಗಿ ನಾಮಸ್ಮರಣೆಯನ್ನು ಮಾಡ್ತಾ ಆ ರಾಮೇಶ್ವರ ಕುಳಿತುಕೊಂಡರು. ಆಗ ಪುನಃ ಅವರಿಗೆ ಜ್ಞಾನೋದಯವಾಯಿತು. ತುರಜ ಅಂತ ಹೇಳಿದರೆ ಎಲ್ಲಿ ನಮಗೆ ಆತ್ಮ ಜ್ಞಾನ ಯಾವಾಗ ಸಿಗುತ್ತೆ ಅಂತ ಹೇಳಿದರೆ, ನಾವು ಈ ಜಾಗೃತಾವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ ಮತ್ತು ತುರಿಯ ಈ 3 ಅವಸ್ಥೆಗಳನ್ನು ದಾಟಿ ಹೋಗಬೇಕಾಗಿದೆ. ನಾವೆಲ್ಲ ಜಾಗೃತ ಅವಸ್ಥೆಯಲ್ಲಿ ನಾವೆಲ್ಲ ಇದ್ದೇವೆ. ಜಾಗೃತ ಅವಸ್ಥೆಯಲ್ಲಿ ಏನಿದೆ, ಪ್ರಪಂಚವನ್ನು ನೋಡ್ತಾ ಇದ್ದೇವೆ. ಕಣ್ಣಿಗೆ ಕಂಡದ್ದನ್ನು ನೋಡ್ತೇವೆ, ಕಿವಿ ಕೇಳಿದ್ದನ್ನು ಕೇಳ್ತೇವೆ, ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ, ಎಲ್ಲವನ್ನ ಕೇಳ್ತೇವೆ. ಇದು ಜಾಗೃತ ಅವಸ್ಥೆ. ನಾವು ಮಲಗಿಕೊಂಡಾಗ ಸ್ವಪ್ನ ಬೀಳುತ್ತೆ ನಮಗೆ. ಆ ಸ್ವಪ್ನಾವಸ್ಥೆಯಲ್ಲಿ ನಮಗೆ ಅನೇಕ ಸ್ವಪ್ನಗಳು ಬೀಳುತ್ತವೆ. ಕೆಲವು ಅರ್ಥವಿಲ್ಲದ್ದು, ಕೆಲವು ಅರ್ಥವಿರುವಂತಹ ಸ್ವಪ್ನಗಳು ಬೀಳುತ್ತವೆ. ಆಮೇಲೆ ಸುಷುಪ್ತಿ, ನಿದ್ದೆ ಬಂತು ಅಂತಂದರೆ ಕನಸಿಲ್ಲದ ನಿದ್ದೆ, ಸ್ವಪ್ನವಿಲ್ಲದ ನಿದ್ದೆ ಸುಷುಪ್ತಿ, ಭಾಳ ಒಳ್ಳೆಯ ನಿದ್ದೆ ಬಂತು. ಹಾಗೆ ಇದೆಲ್ಲ ಹೇಳ್ತಾರೆ ಉಪನಿಷತ್ತಿನಲ್ಲಿ. ಜಾಗೃತಾವಸ್ಥೆಯಲ್ಲಿ ಇರುವಂತಹ ಮನಸ್ಸು ನಾವೆಲ್ಲ ನೋಡ್ತೇವೆ, ಕೇಳ್ತೇವೆ, ಇದೆ. ಆಮೇಲೆ ಮಲಗ್ತೇವೆ. ನಾವು ಮಲಗಿದಾಗ ಏನಾಗುತ್ತೆ, ಈ ಮನಸ್ಸು ಇರಲ್ಲ, ನಮಗೆ ಎತ್ತರವೇ ಇರಲ್ಲ, ನಿದ್ರೆ ಹೋಗಿರ್ತೇವೆ. ಆ ನಿದ್ರೆಯಲ್ಲಿ ಒಂದು ಉಪನಿಷತ್ತಿನ ವಾಸಿಷ್ಠ ಗುರುಗಳು ರಾಮನಿಗೆ ಉಪದೇಶದಿಂದ ಒಂದು ಕಥೆ ಬರುತ್ತದೆ. ವಾಸಿಷ್ಠರು ಏನಂತಂದರೆ, ರಾಮ ವಸಿಷ್ಠರಿಗೆ ಕೇಳ್ತಾನೆ, ಏನಿದು ಪ್ರಪಂಚ ಎಲ್ಲ, ಏನಿದು ಸತ್ಯ ಯಾವುದು ಅಂತ ಕೇಳಿದಾಗ, ಎಲ್ಲಿದ್ದಾನೆ ದೇವರು, ಹೇಗೆ ಅಂತ ರಾಮ ವಸಿಷ್ಠರಿಗೆ ಕೇಳ್ತಾನೆ. ಆಗ ಒಂದು ಕಥೆಯನ್ನು ಹೇಳ್ತೇನೆ ಕೇಳು ಅಂತ ಹೇಳ್ತಾರೆ ಅಂತಾರೆ ರಾಮ. ಆಗ ಒಬ್ಬ ರಾಜನ ಆಸ್ಥಾನದಲ್ಲಿ ಒಬ್ಬ ಮಾಂತ್ರಿಕ ಬಂದ. ಆ ಮಾಂತ್ರಿಕ ಬಂದು, ಮಹಾರಾಜರೇ ನಮಸ್ಕಾರ ಮಾಡಿ ಬಂದು, ಮಹಾರಾಜರೇ
ನನಗೆ ಸ್ವಲ್ಪ ಅವಕಾಶ ಕೊಡಿ, ನಾನು ಮಾಂತ್ರಿಕ ಒಂದು ಸ್ವಲ್ಪ ನನ್ನ ಕಡಿಮೆ ವಿದ್ಯೆ ಇದೆ ಹೇಳ್ತೇನೆ ಅಂತ ಹೇಳಿದ. ಕೈಯಲ್ಲಿ ಕೋಲಿದ್ದನ್ನು ಹೆಂಗೆ ತಿಳಿಸಿದ್ರು. ಮಹಾರಾಜ ಅದು ನೋಡ್ತಾ ಇದ್ದಾನೆ. ಕೋಲ್ ತೆಗೆಸಿದ ತಕ್ಷಣ ಆ ಕೋಲು ನೋಡಿದ ತಕ್ಷಣ ಅವನಿಗೇನೋ ಭ್ರಾಂತಿ ಆಯ್ತಂತೆ. ಕಣ್ಣು ಮುಚ್ಚಿದ್ದಂತೆ. ಕಣ್ಣು ಮುಚ್ಚಿದ ತಕ್ಷಣ ಒಂದು ಕುದುರೆ ಬಂತು. ಆಗ ಆ ಮಾಂತ್ರಿಕ ಕುದುರೆಯನ್ನು ಏರಿ ಹೋಗಿ ಮಹಾರಾಜರೇನು ಆ ಕುದುರೆಯನ್ನು ಏರಿ ಹೋಗಿಬಿಟ್ನಂತೆ. ದೂರ ಹೋಗ್ಬಿಟ್ನಂತೆ. ಭಾಳ ದೂರ ಹೋದ ಮೇಲೆ ಏನು ನಿಕ್ಕಾಬಾರ ಕುದುರೆಯು ಅವನ್ನ ಕೆಲವು ಕೆಳಗೆ ಹೋಗಿಬಿಡುತ್ತಂತೆ. ಆ ಮಹಾರಾಜ ಆಗ ತಕ್ಷಣ ನೋಡ್ತಾನೆ, ದಿಕ್ಕು ತಪ್ಪಿದಂತಾಗಿ ಎಲ್ಲಿಯೂ ಏನೂ ಕಾಣೋದಿಲ್ಲ. ಬಟ್ 3-4 ದಿವಸಗಳಾಗಿಬಿಟ್ಟಿದೆ. ಹಸಿವೆ ಆಗಿಬಿಟ್ಟಿದೆ ತಿನ್ನೋಕ್ಕೆ. ಹಸಿವೆ ಮಾಡೋಕ್ಕೆ ಆದ್ದರಿಂದ ಏನು ಮಾಡಬೇಕು ಅಂತ ಆ ಕಡೆ ನೋಡ್ತಾ ಇದ್ದಾನೆ. ದೂರದಿಂದ ಯಾರೋ ಒಬ್ಬ ಸ್ತ್ರೀ ಚಾಂಡಾಲ ಕನ್ಯೆಯೊಬ್ಬಳು ಗುತ್ತಿ ತೆಗೆದು ಉಣ್ತಾ ಇದ್ದಾರೆ. ಹೋಗಿ ಅವ್ರ ಹತ್ರ ಹೋಗ್ತಾನೆ. ಅಮ್ಮ ನನಗಷ್ಟು ಕೊಡು, ಹಸಿವೆ ಆಗಿದೆ, ನನಗೆ ಸ್ವಲ್ಪ ಅನ್ನ ಕೊಡು ಅಂತ ಕೇಳ್ತಾನೆ. ಆಗ ರಾಜನಾದವನು ಭಿಕ್ಷುಕನಾಗಿ ಅವನು ಕೇಳಬೇಕಾದ್ರೆ ಎಲ್ಲ ಅಹಂಕಾರವನ್ನು ಬಿಟ್ಟು ಕೇಳ್ತಾನೆ. ಆಗ ಚಾಂಡಾಲ ಕನ್ಯೆಯೊಬ್ಬಳು ಹೇಳ್ತಾಳೆ ಏನಂತಂದರೆ, ನೀವು ನನ್ನ ಜಾತಿಗೆ ಸೇರಿ ನಮ್ಮಂತೆ ಇರುವುದಾದರೆ ಅನ್ನ ಕೊಡ್ತೇನೆ. ಆಯಿತು ಅಂತ ಅನ್ನಕ್ಕಾಗಿ ಹೇಳಿ ಚಾಂಡಾಲನಂತೆ ಅವ್ರ ಜೊತೆಗೆ ವರ್ತನೆ ಮಾಡ್ತಾನೆ. ಅವಳನ್ನೇ ಮದುವೆ ಆಗ್ತಾನಂತೆ. ಮಕ್ಕಳಾಗ್ತಾರೆ, ಮೊಮ್ಮಕ್ಕಳಾಗ್ತಾರೆ. ಸಾಕಷ್ಟು ದುಡಿತಾರೆ. 60 ವರ್ಷ ಆಗಿದೆ ಅವರಿಗೆ. ಆಮೇಲೆ ಒಮ್ಮೆ ಕ್ಷಾಮ ಬಿದ್ದುಬಿಡುತ್ತೆ. ಬರಗಾಲ ಬಿದ್ದ ತಕ್ಷಣ ಮತ್ತೆ ಅನ್ನ ಸಿಗಲಿಲ್ಲ. ಆ ಅನ್ನ ಸಿಗದ್ದಕ್ಕಾಗಿ ಹಸಿವೆಯಿಂದ ತಾಳಾರದೆ ಒಂದು ಅಗ್ನಿಯಲ್ಲಿ ಹಾರಿ ಸಾಯಬೇಕು ಅಂತ ಹೇಳಿ ಆ ಅಗ್ನಿ ಕುಂಡದಲ್ಲಿ ಹಾರ್ತಾನೆ. ಆಗ ಎತ್ತರವಾಗುತ್ತೆ. ಅವನು ಸಿಂಹಾಸನದಲ್ಲಿ ಎಲ್ಲಿ ಇರೋದಿಲ್ಲ, ಅವನು ಸಿಂಹಾಸನ ಬೇರೆ ಇರ್ತಾನೆ. ಅದಕ್ಕೆ ನಾವು ಆ ಮಾಂತ್ರಿಕ ಹೇಳಿದೇನಂತಂದ್ರೆ ಇದು ಕನಸು. ಹಾಗೆ ಸ್ವಲ್ಪ ಜಾಗ್ರತೆ ಇರುವಾಗಂತಹ ಎಲ್ಲವನ್ನು ನೋಡ್ತೇವೆ. ಅಲ್ಲಿಯೂ ಒಂದು ಅರಿವಿದೆ ನಮಗೆ, ಒಳಗೆ ಅರಿವಿದೆ ನಮಗೆ. ಯಾಕಂದರೆ ಯಾರಾದರೂ ಬಂದರೆ ಸುಳ್ಳು ಹೇಳಬೇಕು, ಸತ್ಯ ಹೇಳಬೇಕು ಅಂತ ಆಲೋಚನೆ ಮಾಡುವಂಥ ಒಂದು ಅರಿವಿದೆ. ಮಲಗಿರುವಾಗಲೂ ಕೂಡ ಈ ಕನಸಿದೆಯಲ್ಲ, ಕನಸಿನಲ್ಲಿ ಏನೇನೋ ರಾಜನಾಗ್ತಾನೆ, ಭಿಕ್ಷುಕ ರಾಜನಾಗ್ತಾನೆ, ಭಿಕ್ಷುಕ ರಾಜ, ಹೀಗೆ ಬೇಕಾದಷ್ಟು ಕನಸುಗಳು ಬರ್ತಾವಲ್ಲ. ಆ ಕನಸಿನಲ್ಲಿಯೂ ಒಂದು ಅರಿವು ಇದೆ. ಯಾರು ನೋಡ್ತಿದ್ದಾರೆ? ಆಮೇಲೆ ಎದ್ದ ಮೇಲೆ ನೀವು ಕನಸು ಬಿದ್ದಿತ್ತು ಅಂತ ಹೇಳುವವರು ಯಾರು ಅಂತ. ನನಗೊಂದು ಕನಸು ಬಿದ್ದಿತ್ತು. ಹಾಗಾದರೆ ಮನಸ್ಸು ಅಲ್ಲಿ ಇಲ್ಲ, ಅದು ಅಲ್ಲಿಯೂ ಒಂದು ಕೂಡ ಅರಿವಿದೆ. ಗಾಢ ನಿದ್ರೆಯಲ್ಲಿ ನಿದ್ರೆ ಮಾಡಿ ಭಾಳ ಚೆನ್ನಾಗಿ ನಿದ್ರೆ, ಏನು ನಿದ್ದೆ ಇವತ್ತು ಅಂತ ಹೇಳುವವರು ಯಾರು ಅಂತ. ನೀವು ನಿದ್ದೆಯಲ್ಲಿ ನಿಮಗೆ ಪ್ರಜ್ಞೆ ಇಲ್ಲ, ಎತ್ತರವೇ ಇಲ್ಲ ನಿಮಗೆ. ಆದರೂ ಕೂಡ ಎತ್ತರವಾದ ಮೇಲೆ ಏನಂತ ಒಳ್ಳೆಯ ನಿದ್ದೆ ಬಂತು ಅಂತ ಹೇಳುವವರು ಯಾರು? ಅದಕ್ಕಾಗಿ ಹೇಳ್ತಾರೆ, ನಮಗೆ ಒಳಗೆ ಒಂದು ಆತ್ಮ ಇದೆ. ಯಾವುದು? ಸ್ವಪ್ನ, ಜಾಗೃತ, ಸ್ವಪ್ನ, ಸುಷುಪ್ತಿಯಲ್ಲಿ ನಮಗೆಲ್ಲವೂ ಕೂಡ ಒಳಗಿರುವಂತಹ ಅರಿವು ಆತ್ಮನಿದ್ದಾನೆ. ಅವನೇ ಸದಾನಂದ, ಅವನೇ ಚಿದಂಬರ. ಹಾಗೆ ಆ ಸಮೀಪದಲ್ಲಿ ನಮಗೆ ಜಾಗೃತಾವಸ್ಥೆ, ಸ್ವಪ್ನಾವಸ್ಥೆ, ಸುಷುಪ್ತಿ 3 ಅರ್ಥ ಆಗುತ್ತೆ ನಮಗೆ. ಆದರೆ ಈ 3 ಅಲ್ಲ, ಇನ್ನೊಂದು ಇದೆ ಕೊನೆಯದು. ಅದು ತುರಿಯಾವಸ್ಥೆ. 4 ಅವಸ್ಥೆಗಳು. ತುರಿಯಾವಸ್ಥೆ ಅಂತಂದರೆ ಆತ್ಮಜ್ಞಾನವನ್ನು ಪಡೆದುಕೊಂಡವರು. ಅದಕ್ಕಾಗಿ ಇವರಿಗೆ ಯಾವ ರೀತಿಯಿಂದ ಸದಾನಂದನಿಗೆ ತುರಜ ಅಂತ ಹೇಳಿ ಹೆಸರಿಟ್ಟರು ಗೊತ್ತಿಲ್ಲ. ಅದಕ್ಕಾಗಿ ಅವರು ಹೇಳಿಕೊಂಡ ತುರಜ ಅಂತ ಹೇಳಿದರೆ ತುರಿಯ ತುರಜ. ತುರಿಯ ಅಂತ ಹೇಳಿದ್ರೆ ಯಾವುದು? ಆತ್ಮಜ್ಞಾನದ ಅವಸ್ಥೆ. ಆ ಆತ್ಮಜ್ಞಾನದ ಅವಸ್ಥೆಯೊಳಗೆ ತುರಿಯ ಅಂತ ಹೇಳಿದಾಗ ತುರಜ, ಅದಕ್ಕೆ ಹೋಲಿಕೆ ಇದೆ. ತುರ್ಯೇ ಜಗಾಮ. ಸಂಸ್ಕೃತದಲ್ಲಿ ತುರ್ಯೆ ಅಂದರೆ ತುರಿಯದಲ್ಲಿ, ಜಗಾಮ ಅಂತ ಹೇಳಿದರೆ ಹೋದನು, ತಲುಪಿದವನು ಅಂತ. ಅಂದರೆ ಯಾವುದು? ಅತ್ಯಂತ ಜ್ಞಾನದ ಅವಸ್ಥೆಯನ್ನು ತಲುಪಿದವನು ಅಂತ ಹೇಳೋಕ್ಕೆ ಅವನಿಗೆ ತುರಜ ಅಂತ ಹೆಸರು ಬಂತು. ತುರ್ಯೇ ಜಗಾಮ ತುರಜ. ಕೊನೆಗೆ ಆ ತುರಜರೇ ಎಲ್ಲಿ ರಾಮೇಶ್ವರಕ್ಕೆ ಹೋಗಿ ಸಾಧನೆಯನ್ನು ಮಾಡಿ ಅವರ ಮನಸ್ಸಿನಲ್ಲಿ ಒಂದು ಬಂತಂತೆ, ನಾನೊಂದು ಏನಾದರೂ ಬರಿಬೇಕು ಅಂತ ಅನಿಸ್ಬಿಡ್ತೇನೆ. ಬರಿಬೇಕು ಅಂತ ಹೇಳಿದ ಅಲ್ಲಿದ್ದವರೆಲ್ಲ ಸೇರಿ ಏನು ಹೇಳಿದ್ರು ಅಂತಂದರೆ, ಈ ಸ್ವಯಂಭೂ ರಾಮೇಶ್ವರ ಮಹಾತ್ಮೆ ಅಂತ ಇದೆಯಲ್ಲ, ಇದು ಸಂಸ್ಕೃತದಲ್ಲಿದೆ, ಇದನ್ನು ಮರಾಠಿಯಲ್ಲಿ ಮತ್ತು ಕನ್ನಡದಲ್ಲಿಯೂ ಕೂಡ ಬರಿಬೇಕು ಅಂತ ಹೇಳಿದ್ರಂತೆ. ಅವ್ರ ಮನಸ್ಸಿನಲ್ಲಿ ಇದ್ದದ್ದು ಅಲ್ಲೇ. ಹಾಗೆ ಅವರು ಸದಾನಂದರೇ ತುರಜರೇ ಏನು ಮಾಡಿದ್ರಂದರೆ
ಯಾವುದು ಸಂಸ್ಕೃತ ಗ್ರಂಥ ಇದೆಯೋ ಅದನ್ನು ಮರಾಠಿಯಲ್ಲಿ ಬರೆದವರು ಆಪ್ಟೆ ಅಂತ ಏನೋ ಬರೆದಿದ್ದಾರೆ. ಅದನ್ನು ಕನ್ನಡದಲ್ಲಿ ಸರಳ ಕನ್ನಡದಲ್ಲಿಯೂ ಕೂಡ ಸ್ವಹಸ್ತಾಕ್ಷರಗಳಿಂದ ಸದಾನಂದರು ಬರೆದಿದ್ದಾರೆ. ಇದು ಎಲ್ಲಿ ಸಿಗುತ್ತೆ ಅಂದರೆ ಯಾವ ರಾಮೇಶ್ವರದಲ್ಲಿ ಆ ಗ್ರಂಥ ಕೊಟ್ಟರಲ್ಲ, ಆ ಗ್ರಂಥವನ್ನು ಬರೆದಾಗ ಅದರಲ್ಲಿ 25 ಅಧ್ಯಾಯಗಳಿವೆ. ಆ 25 ಅಧ್ಯಾಯಗಳನ್ನು ಇವರೆಲ್ಲ ಓದಿ ಇವರು 54 ಅಧ್ಯಾಯಗಳನ್ನು ಮಾಡಿ ಬರೆದಿದ್ದಾರೆ. ಅದರಲ್ಲಿ 53, 54ರ ಒಂದು ಆ ಅಧ್ಯಾಯದಲ್ಲಿ ತಮ್ಮ ಆತ್ಮವೃತ್ತಾಂತವನ್ನು ಹೇಳಿಕೊಂಡಿದ್ದಾರೆ. ಇಷ್ಟೆಲ್ಲ ನಾವು ಹೇಳಿದ್ದು ಕೂಡ 54ರಲ್ಲಿ ಆ ಅಧ್ಯಾಯದಲ್ಲಿ ಆ ಸದಾನಂದ ತಮ್ಮ ಆತ್ಮವೃತ್ತಾಂತವನ್ನು, ಈ ವ್ಯಾಪಾರವನ್ನು ಮಾಡಿದ್ದು, ಹೋಗಿ ಸಾಧನೆ ಮಾಡಿದ್ದು ಎಲ್ಲವನ್ನು ತಮ್ಮ ಆತ್ಮವೃತ್ತ ಹೇಳಿದ್ದಾರೆ. ನಾನೇನು ಪಂಡಿತನಲ್ಲ ಅಂತ ಹೇಳ್ತಾರೆ. ನಾನೇನು ಪಂಡಿತನಲ್ಲ, ಆದರೆ ಗುರುವಿನ ಅನುಗ್ರಹದಿಂದ ಎರಡು ಬರುವಂತಹ ಮಾತುಗಳನ್ನು ಸರಳ ಕನ್ನಡವಲ್ಲೇ ಬರೆದಿದ್ದಾರೆ. ಅದರಲ್ಲಿ ದೋಷವನ್ನೇನು ಎಣಿಸಬೇಡಿ, ಅದರಲ್ಲಿ ಭಾವವನ್ನು ಎಣಿಸಿ ಅಂತ ಕೂಡ ಹೇಳಿದ್ದಾರೆ. ಹಾಗೆ ಎಲ್ಲರೂ ಅವ್ರು ಏನಂದರೆ, ಹೇಗೆ ಆ ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ ಅವರೇ ಬರೆದಂತಹ ಒಂದು ಯಾವುದು ಈ ಹೇಳ್ತಾರೆ ಅದನ್ನೇ ಆ ಓವಿಯಲ್ಲೂ ಕೂಡ ಇದೆ. ಈ ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ ಇದನ್ನು ಯಾವುದನ್ನೂ ಕೂಡ ನೋಡದೆ ಎಲ್ಲರೂ ಆತ್ಮಜ್ಞಾನ ಪಡೆಯಲು ಸಾಧ್ಯ ಎನ್ನುವುದನ್ನು ಕೂಡ ಅವರು ತಮ್ಮ ಈ ಕಾಲಸಿದ್ದೇವತರ ಬಗ್ಗೆ ಒಂದು ಕವನವನ್ನು ಕೂಡ ಬರೆದಿದ್ದಾರೆ. ಹಾಗೆ ಅನೇಕ ಅವರು ತಮ್ಮ ಸರಳವಾದಂತಹ ಕನ್ನಡದಲ್ಲಿ ಬರೆದಿದ್ದಾರೆ. ಹಾಗೆ ಸದಾನಂದರು ಕೊನೆಯಲ್ಲಿ ಜಮಖಂಡಿಗೆ ಬಂದು ಆತ್ಮಜ್ಞಾನ ಪಡೆದು ಮತ್ತೆ ಹುಡುಕಾಟದಲ್ಲಿ ಹೋಗಿ ಕೊನೆಗೆ ಎಲ್ಲಿಯಾದರೂ ಏನಂತಂದರೆ ಎಲ್ಲಾದರೂ ಒಂದು ಯಾರಿಲ್ಲದಂತಹ ಸ್ಥಳದಲ್ಲಿ ಹೋಗಿ ಅವರು ಕೊಡ್ತಾ ಇದ್ರು. ಹಾಗೆ ಸಮೀಪದಲ್ಲಿ ಈಗಾಗಲೇ ಏನು ಸದಾನಂದನ ಗುಡಿ ಅಂತಿದೆಯೋ ಅಲ್ಲಿ ಕಾಶಿಲಿಂಗ ಅಂತ ಹೇಳಿದ್ದಾರೆ ಪುಸ್ತಕದಲ್ಲಿ. ಆ ಕಾಶಿಲಿಂಗನ ಗುಡಿ ಏನಂದರೆ ಅಲ್ಲಿ ಇಲ್ಲಿ ಎಲ್ಲ ಗಿಡಗಂಟಿಗಳಿದ್ದು ಅಲ್ಲಿ ಹೋಗಿ ಕುಳಿತುಕೊಂಡು ಧ್ಯಾನ ಮಾಡ್ತಾ ಇದ್ರು. ಹಾಗೆ ಧ್ಯಾನ ಮಾಡ್ತಾ 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 ಅಲ್ಲಿಯೇ ಅವರು ತಮ್ಮ ದೇಹಾವಸ್ಥೆಯನ್ನು ಕೂಡ ದೇಹವನ್ನು ಅಲ್ಲಿ ಮುಗಿಸಿದರು. ಆ ದೇಹವನ್ನು ಮುಗಿಸಿದ ಮೇಲೆ ಅವರ ಸೋದರಿ ಬಂದು ಆಕ್ರೋಶಗೊಂಡು ಹೊರಡ್ತಾ ಇದ್ರಂತೆ. ಆಗ ಕಾಶಿಲಿಂಗನ ಹತ್ತಿರಲ್ಲೇ ಸಮಾಧಿ ಮಾಡಬೇಕು ಅಂತೇಳಿ ಬಂದಾಗ ಕೊಲ್ಲೂರು ದೇಸಾಯರು ಬಂದು ಸ್ವಲ್ಪ ಇದು ಬೇಡ ಅನ್ನುವ ಮಾತನ್ನು ಹೇಳಿದ್ರಂತೆ. ತಕ್ಷಣ ಅವಾಗೆಲ್ಲ ಏನು ಮಾಡಬೇಕು ಅನ್ನೋದರಲ್ಲೇ ದೇಹತ್ಯಾಗ ಮಾಡಿದಂಥ ಸದಾನಂದರು ಮೇಲೆದ್ದುಕೊಂಡು ನಾರಾಯಣ 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 ಅಂತ 3 ಅಕ್ಷರ ಮಾಡಿ ಮತ್ತೆ ದೇಹತ್ಯಾಗ ಮಾಡಿದ್ದಾರೆ. ಅದನ್ನು ನೋಡಿದಂಥ ಕೊಲ್ಲೂರು ದೇಸಾಯರು ಸ್ತಬ್ಧರಾದರು, ಏನನ್ನೂ ಹೇಳಿಲ್ಲ. ಅದೇ ಆ ಕಾಶಿಲಿಂಗನ, ಕಾಶಿ ವಿಶ್ವನಾಥನ ಎದುರುಗಡೆ ಇರುವಂತಹ ಸದಾನಂದರ ಸಮಾಧಿ. ಅದರ ಮೇಲೆ ನಾವು ಈಶ್ವರ ಸ್ಥಾಪನೆ ಮಾಡಿದ್ದೇವೆ. ಇವತ್ತೇನಾಗಿದೆ ಅದೇ ಇದರಲ್ಲಿ ರುದ್ರಾಭಿಷೇಕವನ್ನು ಮಾಡಿದ್ದೇವೆ. ಹೀಗೆ ಸದಾನಂದರು ತತ್ವಜ್ಞಾನಿಗಳು. ಅವರು ಹೆಚ್ಚು ಓದಿದವರನ್ನು ತಾವೇ ಹೇಳಿಕೊಂಡರೂ ಕೂಡ ಇದಕ್ಕೆ ಏನು ಓದಬೇಕಾಗಿಲ್ಲ. 6 ಶಾಸ್ತ್ರಗಳನ್ನು ಓದಿದರೇನು, ಪುರಾಣಗಳನ್ನು ಓದಿದರೇನು, ಅದಕ್ಕೇನೂ ಇಲ್ಲ. ಅದು ಅರಿವು ಬೇಕು. ಆ ಮನಸ್ಸಿನಿಂದ ಅರಿವೇ ನಮ್ಮ ಗುರು ಆಗ್ತಾರೆ. ಆ ಸದಾನಂದರಿಗೆ ಅದು ಪ್ರಾಪ್ತಿಯಾಗಿತ್ತು. ಆ ಸದಾನಂದರ ಉತ್ಸವವನ್ನು ಕೂಡ ಈ 3 ದಿವಸಗಳಲ್ಲಿ ಆಚರಣೆಯಲ್ಲಿ ಮಾಡುತ್ತಿರುವುದನ್ನು ನಾವೆಲ್ಲ ಕಣ್ಣಾರೆ ಕಂಡಿದ್ದೇವೆ. ಹಾಗೆ ಇಡೀ ಅವರ ಕುಟುಂಬವೇ ಅತ್ಯಂತ ಸಾತ್ವಿಕ ಕುಟುಂಬ. ನಾನು ರಾಮಣ್ಣವ್ರನ್ನ ಇಲ್ಲಿ ಊರಿಂದ ಬಸ್ ಸ್ಟ್ಯಾಂಡಿಂದ ಬರ್ತಿರುವಾಗ ಅವರು ವಾಕಿಂಗ್ ಹೋಗ್ತಾ ಇದ್ರು. ಬರುವಾಗ ನಮಸ್ಕಾರ ಅಂತ ಹೇಳಿದ ತಕ್ಷಣ ಎಷ್ಟು ಪ್ರೀತಿಯಿಂದ ಆನಂದದಿಂದ ಯಾವಾಗ ಬಂದ್ರಿ, ಎಷ್ಟು ಹೊತ್ತು ಎಲ್ಲಿದೆಯಾ, ಈಗ ಅಲ್ಲಿದೆಯೋ, ಯಾವಾಗ ಬಂದ್ರಿ, ಇಷ್ಟೆಲ್ಲ ಗೌರವದಿಂದ ನಿಂತು ಮಾತಾಡ್ತಾ ಇರ್ತಾರೆ. ಅವರ ರಾಮಣ್ಣವರ ಗಜನ ಅಜ್ಜಿ ಸೀತಾಬಾಯಿಯವರು ಕೂಡ ಅಷ್ಟೇ. ಬಂದವರಿಗೆ ಸಾತ್ವಿಕ ಮಾತು ಅಂತಂದರೆ ಮೃದುವಾದಂತಹ ಮಾತು. ಬಂದರೆ ಏನೇನು ಕೊಟ್ಟು ಕಳಿಸ್ದೆ, ಹೊರಗೈಯನ್ನು ಕಳಿಸಿದವರಲ್ಲ, ಅಂತಹ ಸಾತ್ವಿಕ ಇಡೀ ಮನತನವೇ. ಇವತ್ತು ನೋಡ್ತಾ ಇದ್ದೀರಿ, ನೋಡಿದಾಗ ಹೆಚ್ಚು ಹೇಳಬೇಕಾಗಿಲ್ಲ. ಪೂರ್ತಿಯಾಗಿ ಅವರ ಕುಟುಂಬವೇ ಸಾತ್ವಿಕ ಕುಟುಂಬ. ಅಂತಹ ಸದಾನಂದರ ಆಶೀರ್ವಾದ ಸದಾ ಅವರ ಮೇಲಿದೆ. ಹಾಗೆ ಸದಾನಂದರ ಮತ್ತು ಚಿದಂಬರ ಸ್ವಾಮಿಯ ಆಶೀರ್ವಾದ ನಮ್ಮೆಲ್ಲರ ಮೇಲೂ ಇರಲಿ. ಅವರು ನಮಗೆ ಒಳ್ಳೆಯ ಸುಬುದ್ಧಿಯನ್ನು ಕೊಟ್ಟು ತತ್ವಜ್ಞಾನದ ಪದಗಳನ್ನು ನಮಗೆ ತಿಳಿಸಲಿ ಅಂತ ಹೇಳ್ತಾ ಸದಾನಂದರ ಸ್ಮರಣೆ ಮಾಡ್ತಾ, ಚಿದಂಬರನ ಸ್ಮರಣೆ ಮಾಡ್ತಾ ನನ್ನ ಮಾತುಗಳನ್ನು ಚಿದಂಬರ ಸದಾನಂದರ ಪಾದಕ್ಕೆ ಅರ್ಪಣೆ ಮಾಡ್ತೇನೆ. ಔದಂಬರಣಿವಾಸಿ ಭಕ್ತಾಭಿಮಾನಿ ರಾಜಾಲಯ ಶಿವಚಿದಂಬರೇಶ್ವರ ಮಹಾರಾಜ್ ಕಿ ದಾಸ ರಾಜಾರಾಮ ಮಹಾರಾಜ್ ಕಿ ಸಾಧು ಸಂತ ಕಿ ಶ್ರೀ ಗುರುದೇವ Happy birthday.
दक्षता समाजी मुक्त झालाची बोलली तुझे प्रेमाची देव जय देव जय सदानंदा आरती वाळू पुढे जानंदा जय देव जय देव ओ सर्वेशा लोकेशा पूर्णेशा त्रैलोक्याधीशा सहस्र ब्रह्मांड वंदित विश्वेशा अनंत पूर्णाधीशा पूर्णा जगदीशा जय देव जय देव जय श्री वेंकटेशा जय को रामेशा भारत सुंदर गरबा राम तीर्थेशा जय देव जय देव भीमा मध्ये क्षेत्र विस्तीर्णम मंगलमूर्ति राम